ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಟಾಪಿಕ್ ಇವತ್ತಿನ ವಿಡಿಯೋ ಅಂತಂದರೆ, ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೋತೀನಿ. ಇವತ್ತಿನ ಟಾಪಿಕ್ನ ನೀವು ಆಲ್ರೆಡಿ ತಮ್ಬ್ಲಿನಲ್ಲಿ ನೋಡಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಕ್ಲಿಕ್ ಮಾಡಿದಾಗ ನನ್ನ ವಿಡಿಯೋನ ಮೊದಲು ನೀವೇ ನೋಡ್ಬೋದು. ಬನ್ನಿ ಫ್ರೆಂಡ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಂತಂದರೆ, ನಮ್ಮ ಮಕ್ಕಳ ಸ್ಕಿನ್ನ ಯಾವ ಥರ ಬಿಳಿಯಾಗಿ ಮತ್ತು ಗ್ಲೋವಾಗಿ ವೈಟ್ಗೆ ಮಾಡೋದು ಅಂತ. ಅಂದರೆ ಯಾವುದೇ ಮಕ್ಕಳಾದರೂ ಅಷ್ಟೇ, ನಾವು ಅಷ್ಟೊಂದು ಬೆಳ್ಳಿಗೇನು ಮಾಡ್ತೀವಿ ಅನ್ನೋದು ಸಾಧ್ಯನೇ ಇಲ್ಲ. ಅಂದರೆ ಅವರು ಹುಟ್ಟಿದಿಂದ ಸ್ವಲ್ಪ ಕಪ್ಪಗಾದಾಗ ಆ ಸ್ಕಿನ್ನ ಗ್ಲೋ ಆಗಿ ಮತ್ತು ಸ್ವಲ್ಪ ವೈಟ್ಗೆ, ನನ್ನ ಮಗಳ ಸ್ಕಿನ್ ವೈಟ್ಗೆ ಕಲರ್ ಆಗೋಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಮೊದಲು ನಾನು ಒಂದು ಕ್ರೀಮ್, ಸಬಾಮಿಡ್ ಕ್ರೀಮ್ನ ತಗೊಂಡೆ. ಈ ಕ್ರೀಮ್ ಅವಳಿಗೆ ತುಂಬಾ ಹೆಲ್ಪ್ ಆಯಿತು. ಈ ಕ್ರೀಮ್ ಯೂಸ್ ಮಾಡ್ತಾವಿಂದ ಅವಳ ಸ್ಕಿನ್ನು ತುಂಬ ಗ್ಲೋ ಆಗಿ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ತುಂಬ ಚೆನ್ನಾಗಿತ್ತು. ಇದು ಮಕ್ಕಳ ಸ್ಕಿನ್ನಲ್ಲಿ ತೇವಾಂಶದಿಂದ ಸ್ಕಿನ್ ಇರುವಂತೆ ನೋಡ್ಕೊಳ್ಳುತ್ತೆ. ಇದನ್ನ ನಾನು ಯೂಸ್ ಮಾಡ್ತಾಯಿರೋದು ನನ್ನ ಮಕ್ಕಳಿಗೆ. ನೀವು ಕೂಡ ಇದನ್ನು ಡಾಕ್ಟರ್ನ ಕೇಳಿ ಅವರ ಅಡ್ವೈಸ್ ತಗೊಂಡು ಕೇಳಿಬಿಟ್ಟು ಯೂಸ್ ಮಾಡಿ. ಈ ಕ್ರೀಮಲ್ಲಿ pH ಲೆವೆಲ್ 5.5 ಇದೆ. ಇದು ಮಕ್ಕಳ ಸ್ಕಿನ್ಗೆ ತುಂಬ ಒಳ್ಳೆಯದು. ಇಷ್ಟಿದ್ದರೆ ಇದು ಇರೋದ್ರಿಂದ ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ. ನೀವು ಡಾಕ್ಟರ್ನ ಕೇಳಿ ಆಮೇಲೆ ಈ ಕ್ರೀಮ್ನ ಯೂಸ್ ಮಾಡಿ. ನಾನು ನನ್ನ ಮಗಳಿಗೆ ಈ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದು ನಾನು ಸೋಪಲ್ಲಿ ಸೆಟಾಫಿಲ್ ಸೋಪ್ ಯೂಸ್ ಮಾಡ್ತಿದ್ದೀನಿ. ಅದು ಕೂಡ ತುಂಬ ನನ್ನ ಮಕ್ಕಳಿಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತು. ನೆಕ್ಸ್ಟ್ ನಾನು ಅವಳಿಗೆ ಮಸಾಜ್ ಆಯಿಲ್ ನಾನು ಅವಳಿಗೆ ಆಲಿವ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ನಾನ ಮಾಡೋಕ್ಕಿಂತ ಮುಂಚೆ 5 ಮಿನಿಟ್ಸ್ ಮಸಾಜ್ ಮಾಡಿ ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಅದರಿಂದನೂ ಕೂಡ ಅವಳ ಸ್ಕಿನ್ನು ತುಂಬ ಇಂಪ್ರೂವ್ ಆಯಿತು. ನಾವು ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ಬೋನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಮತ್ತು ಮಕ್ಕಳಿಗೆ ತುಂಬ ರಿಲೀಫ್ ಅನಿಸುತ್ತೆ. ಸ್ಕಿನ್ ಕೂಡ ಮಾಯ್ಶ್ಚರೈಸರ್ ಆಗಿರುತ್ತೆ. ಇಷ್ಟೇ ನನ್ನ ಮಗಳದ್ದು. ಸೂರ್ಯನ ಬೆಳಕಿಗೆ ದಿನ ನಮ್ಮ ಮಕ್ಕಳ ಸ್ಕಿನ್ ತೋರಿಸೋದ್ರಿಂದನೂ ಕೂಡ ಅವ್ರ ಸ್ಕಿನ್ ತುಂಬ ಚೆನ್ನಾಗಿ ಫೇರ್ ಆಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.